ಕರ್ನಾಟಕದ ಮಹದೇವಪುರ ಮತ್ತು ಆಳಂದ ಮತಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದರು. ಈಗ ಮತಗಳ್ಳತನದ ಬಗ್ಗೆ ಮಹತ್ವದ ಸಾಕ್ಷಿಗಳನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಸಂಗ್ರಹಿಸಿದ್ದಾರೆ. ವೋಟ್ ಚೋರಿ ದಾಖಲೆಗಳ ಜೊತೆಗೆ 1,12,00,000 ಜನರಿಂದ ಸಹಿ ಸಂಗ್ರಹಿಸಿದ್ದಾರೆ. ಎಲ್ಲ ದಾಖಲೆಗಳನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸ್ತೀವಿ ಅಂತ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ಘೋಷಣೆ ಮಾಡಿದ್ದಾರೆ. ಕರ್ನಾಟಕದ ಮಹದೇವಪುರ ಕ್ಷೇತ್ರದಿಂದ ಶುರುವಾದ ಮತಕಳ್ಳತನ ಆರೋಪ ಆಳಂದಗೆ ಹೋಯಿತು. ಆಳಂದ ಕ್ಷೇತ್ರದಿಂದ ಈಗ ಹರಿಯಾಣ ತಲುಪಿದೆ. ಬಿಜೆಪಿ ಮತ್ತು ಚುನಾವಣಾ ಆಯೋಗ ಇಬ್ಬರೂ ಸೇರ್ಕೊಂಡು ದೇಶದಲ್ಲಿ ಮತಗಳ್ಳತನ ಮಾಡುತ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಅಬ್ಬರಿಸ್ತಾನೇ ಇದ್ದಾರೆ. ರಾಹುಲ್ ಗಾಂಧಿ ಆರೋಪಕ್ಕೆಲ್ಲ ಸಾಕ್ಷ್ಯಗಳ ಜೊತೆ ಜನಜಾಗೃತಿ ಮೂಡಿಸುವ ಕೆಲಸಕ್ಕೆ ಕರ್ನಾಟಕ ಕಾಂಗ್ರೆಸ್ ನಾಯಕರು ಕೈ ಹಾಕಿದ್ದಾರೆ. ಇಲ್ಲಿವರೆಗೂ ಕರ್ನಾಟಕದಲ್ಲಿ ಮತಗಳ್ಳತನ ವಿರುದ್ಧ ನಡೆಸಿದ ಸಹಿ ಸಂಗ್ರಹ ಅಭಿಯಾನವನ್ನ ಪೂರ್ಣಗೊಳಿಸಿದ್ದು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಸತೀಶ್ ಜಾರಕಿಹೊಳಿ ಸೇರಿ ಘಟಾನುಘಟಿ ನಾಯಕರು ಒಟ್ಟಿಗೆ ಮತಗಳ್ಳತನ ವಿರುದ್ಧ, ಬಿಜೆಪಿ ವಿರುದ್ಧ, ಚುನಾವಣಾ ಆಯೋಗದ ವಿರುದ್ಧ ನೇರ ವಾಗ್ದಾಳಿ ಮಾಡಿದ್ರು. ಭಾರತೀಯ ಜನತಾ ಪಕ್ಷವನ್ನ ಸುಳ್ಳಿನ ಸರ್ದಾರ ಅಂತೇಳಿ ನಾವು ಕರೀತಾ ಇದ್ದೆ. ಬರೀ ಅವರು ಸುಳ್ಳಿನ ಸರ್ದಾರರಷ್ಟೇ ಅಲ್ಲ, ಸುಳ್ಳೇ ಅವ್ರ ಮನೆ ದೇವರು ಅಂತ ನಾವೆಲ್ಲ ಕರಿತಾ ಇದ್ವಿ. ಮತಗಳ್ಳತನ ಮಾಡೋದ್ರಲ್ಲೂ ಕೂಡ ನಿಶ್ಚೀಮರು ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದ್ದಾರೆ. ಮತ ಕದಿಯದೇ ಅವರ ಕಸುಬು. ಈಗ ಇತ್ತೀಚೆಗೆ ನಡೆದಂಥ ಲೋಕಸಭಾ ಬಿಹಾರ್ ಚುನಾವಣೆ, ಅಸೆಂಬ್ಲಿ ಚುನಾವಣೆ, ಅಲ್ಲೂ ಕೂಡ ದಿಲ್ಲಿನಲ್ಲಿ ವೋಟ್ ಮಾಡಿರೋರು ಬಿಹಾರ್ನಲ್ಲಿ ವೋಟ್ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ನಡೀತು, ಇದರಲ್ಲಿ ಕರ್ನಾಟಕದಲ್ಲಿ ನಡೀತು, ಆಮೇಲೆ ಹರಿಯಾಣದಲ್ಲಿ ನಡೀತು, ಈಗ ಬಿಹಾರ್ನಲ್ಲೂ ಕೂಡ ನಡೀತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಚುನಾವಣಾ ಆಯೋಗದವರು ತನಿಖೆನೂ ಕೂಡ ಮಾಡಲಿಕ್ಕೆ ಹೋಗಿಲ್ಲ. ಅದಕ್ಕೆ ಉತ್ತರವೂ ಕೊಡ್ತಾ ಇಲ್ಲ. ಬೇಜವಾಬ್ದಾರಿಯಿಂದ ಉತ್ತರ ಕೊಟ್ಟರೆ ಅದು ಕೂಡ ಕೊಡ್ತಕ್ಕಂಥದ್ದು ಮಾಡ್ತಾರೆ. ಮೊನ್ನೆ ನಡೆದ ಬಿಹಾರ ಮೊದಲ ಹಂತದ ಚುನಾವಣೆಯಲ್ಲೂ ಮತಗಳ್ಳತನವಾಗಿದೆ. ಇದಕ್ಕೆ ಚುನಾವಣಾ ಆಯೋಗವೇ ನೇರ ಕಾರಣ ಅಂತ ಸಿಎಂ ನೇರವಾಗಿ ಆರೋಪ ಮಾಡಿದ್ರು. ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚುನಾವಣಾ ಆಯೋಗನೂ ಮತಗಳ್ಳತನಕ್ಕೆ ಸಹಕರಿಸುತ್ತಿದ್ದು ಪಾರ್ಟ್ ಆಫ್ ದಿ ಫ್ರಾಡ್ ಅಂತ ಡಿಕೆ ಶಿವಕುಮಾರ್ ಆರೋಪಿಸಿದ್ರು. ಜೊತೆಗೆ ಮುಂಬರುವ ಕಾರ್ಪೊರೇಷನ್ ಚುನಾವಣೆಯನ್ನು ಬ್ಯಾಲೆಟ್ ಪೇಪರ್ನಲ್ಲೇ ಮಾಡ್ತೀವಿ ಅಂದ್ರು. ಈಗ ಹರಿಯಾಣಲ್ಲಿ ಈ ಹೆಣ್ಮಗಳು ನಾನು ವೋಟ್ ಹಾಕಿಲ್ಲ, ನಾನು ಬೆಂಗಳೂರಿಗೆ ಬಂದಿಲ್ಲ ಅಂತ ಹೇಳ್ತೀರಿ. ರಾಹುಲ್ ಗಾಂಧಿ ಅವರು ಎಸ್ ಕಮ್ ಔಟ್ ವಿತ್ ಎ ಫೋಟೋಗ್ರಾಫ್, ಎವ್ರಿ ಬೂತು, ಎವ್ರಿ ಡೇಟು, ಎವ್ರಿ ನೇಮು, ಒಂದೇ ಪಕ್ಕ ಒಂದೇ ಫೋಟೋ. ಸತೀಶ್ ಜಾರಕಿಹೊಳಿ ಫೋಟೋ ಹಾಕ್ಬಿಟ್ಟು 40 ಕಡೆ ಇಟ್ಟುಬಿಟ್ರೆ ನಡೆದಿದೆಯೋ ಸುಳ್ಳು? ಏನು ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್ನು? ಇವತ್ತು ಇರೋಂಥ ಇಷ್ಟು ಟೆಕ್ನಾಲಜಿಲಿ ಏನು ಕಂಡುಹಿಡಿಯೋಕ್ಕಾಗಲ್ಲ? ಹೆಸರುಗಳು ಕಂಡುಹಿಡ್ಬೋದು, ಅಡ್ರೆಸ್ ಕಂಡುಹಿಡ್ಬೋದು, ಅಪ್ಪ ಅಮ್ಮನ ಹೆಸರು ಕಂಡುಹಿಡ್ಬೋದು, ಎಲ್ಲ ಕಂಡುಹಿಡ್ಬೋದು. ಏನು ಮಾಡ್ತಾ ಇತ್ತು ಎಲೆಕ್ಷನ್ ಕಮಿಷನು? ಎಲೆಕ್ಷನ್ ಕಮಿಷನ್ ಈಸ್ ಎ ಪಾರ್ಟ್ ಆಫ್ ದಿಸ್ ಫ್ರಾಡ್. ಸೊ ಅದಕ್ಕೆ ನಮಗೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಾವು ಬ್ಯಾಲೆಟಲ್ಲೇ ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನು ಮಾಡಿದ್ದೇವೆ. ನಮ್ಮ ಸರ್ಕಾರದ ಚಿಂತನೆ ಬ್ಯಾಲೆಟಲ್ಲೇ ಮಾಡಬೇಕು ಅನ್ನೋದು ನಮ್ಮ ಚಿಂತನೆ. ಏಕೆಂದರೆ ಜನರಿಗೆ ನಂಬಿಕೆ ಹೊರಟೋಗಿದೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಬರೀ ಮಾತಲ್ಲೇ ವಾಗ್ದಾಳಿ ಮಾಡಿಲ್ಲ. ನವೆಂಬರ್ 10ರಿಂದ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಜೊತೆ ರಾಷ್ಟ್ರಪತಿಗಳಿಗೂ ಸಾಕ್ಷಿ ಸಮೇತ ಮತಗಳ್ಳತನದ ವಿರುದ್ಧ ದೂರು ಸಲ್ಲಿಸಲು ನಿರ್ಧಾರವಾಗಿದೆ. ಜೊತೆಗೆ ದೆಹಲಿಯಲ್ಲಿ ಬೃಹತ್ ಜನಾಂದೋಲನ ಯಾತ್ರೆ ನಡೆಸಲು ತೀರ್ಮಾನವಾಗಿದೆ. ಹಾಗಿದ್ರೆ ಯಾವ್ಯಾವ ಸಾಕ್ಷಿಗಳನ್ನ ಕಾಂಗ್ರೆಸ್ ರೆಡಿ ಮಾಡಿದೆ? ಹೋರಾಟದ ಸ್ವರೂಪ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಆಳಂದದಲ್ಲಿ 17 ನಿಮಿಷಗಳಲ್ಲಿ 14 ಮತ ತೆಗೆದಿದ್ದಕ್ಕೆ ಸಾಕ್ಷಿ ಸಂಗ್ರಹಿಸಿದೆಯಂತೆ. ಬೆಳಗ್ಗಿನ ಜಾವ 4 ಗಂಟೆಗೆ 6,000 ಮತ ತೆಗೆಯಲು ಯತ್ನಿಸಿದ್ದು ಸಿಐಡಿ 12 ಸಲ ಪತ್ರ ಬರೆದು ಚುನಾವಣಾ ಆಯೋಗಕ್ಕೆ ಉತ್ತರ ಕೇಳಿದ್ರೂ ಕೊಡದೇ ಇರೋದು, ಮತಗಳ್ಳತನಕ್ಕೆ ಹೊರರಾಜ್ಯದ 9 ಮೊಬೈಲ್ ಸಂಖ್ಯೆ ಬಳಸಿರೋದು, ಆಳಂದ ಬಿಜೆಪಿ ಪರಾಜಿತ ಅಭ್ಯರ್ಥಿ ದಾಖಲೆ ಸುಟ್ಟಿರುವ ಸಾಕ್ಷಿಗಳು ಇದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಅಷ್ಟೇ ಅಲ್ಲ, 1 ಮತ ಡಿಲೀಟ್ಗೆ 80 ರೂಪಾಯಿ ಫಿಕ್ಸ್ ಮಾಡಿದ್ದಕ್ಕೂ ಸಾಕ್ಷಿ ಇದೆ. 256 ಬೂತ್ಗಳಲ್ಲಿ 7,250 ಮತ ಡಿಲೀಟ್ಗೆ ಫಾರಂ 7 ದುರುಪಯೋಗ ಆಗಿರುವುದಕ್ಕೆ ದಾಖಲೆ ಇದೆ ಅಂತ ಡಿಸಿಎಂ ಹೇಳಿದ್ದಾರೆ.
ಇದರ ಜೊತೆಗೆ ಕರ್ನಾಟಕದಲ್ಲಿ ಮತಗಳ್ಳತನ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ನಡೆಸಿದ್ದು ಇಲ್ಲಿವರೆಗೂ ಒಟ್ಟು 1,12,40,000 ಸಹಿ ಸಂಗ್ರಹಿಸಲಾಗಿದೆ. ಈ ದಾಖಲೆಗಳನ್ನು ನವೆಂಬರ್ 10ಕ್ಕೆ ವಿಶೇಷ ವಿಮಾನದಲ್ಲಿ ದೆಹಲಿಗೆ ರವಾನೆ ಮಾಡಲಾಗುತ್ತೆ. ಎಲ್ಲ ದಾಖಲೆಗಳನ್ನು ಕೇಂದ್ರ ಸರ್ಕಾರಕ್ಕೆ, ಸುಪ್ರೀಂ ಕೋರ್ಟ್ಗೆ, ಚುನಾವಣಾ ಆಯೋಗಕ್ಕೆ ಸಲ್ಲಿಸಲು ತೀರ್ಮಾನಿಸಿದ್ದಾರೆ. ಮುಖ್ಯವಾಗಿ ರಾಷ್ಟ್ರಪತಿಗಳಿಗೂ ಮತಗಳ್ಳತನ ಬಗ್ಗೆ ದಾಖಲೆ ಸಮೇತ ದೂರು ಸಲ್ಲಿಸೋದಾಗಿ ಡಿಕೆ ಶಿವಕುಮಾರ್ ಹೇಳಿದ್ದು, ನವೆಂಬರ್ 25ಕ್ಕೆ ದೆಹಲಿ ರಾಮಲೀಲಾ ಮೈದಾನದಲ್ಲಿ ಸಮಾವೇಶ ನಡೆಸಲು ಕಾಂಗ್ರೆಸ್ ತೀರ್ಮಾನಿಸಿದೆ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ನಾಯಕರು ಮತಗಳ್ಳತನದ ವಿರುದ್ಧ ನಡೆಸುತ್ತಿರೋ ಅಭಿಯಾನವನ್ನ ಇಲ್ಲಿಗೆ ನಿಲ್ಲಿಸಲ್ಲ ಅಂತ ಘೋಷಿಸಿದೆ. ಆದರೆ ಬಿಜೆಪಿ ಶಾಸಕ ಮಾಜಿ ಸಚಿವ ಸುರೇಶ್ ಕುಮಾರ್ ಸಹಿ ಸಂಗ್ರಹ ಅಭಿಯಾನನೇ ನಡೆದಿಲ್ಲ, ಬರೀ ಗನ್ ಪಾಯಿಂಟ್ನಲ್ಲಿ ಸಂಗ್ರಹಿಸಿರುವ ಸಹಿ ಅಂತ ಆರೋಪಿಸಿದ್ರು. ಇದು ಕೂಡ ಪರಮೇಶ್ವರ್ ಒತ್ತಿಸ್ಕೊಂಡಂಗೆ ಒಂದು ರೂಮಲ್ಲಿ ಕೂತ್ಕೊಂಡು ಸೈನ್ ಮಾಡೋದು ಬಹಳ ಕಷ್ಟ ಏನಲ್ಲ. ನಮ್ಮ ರಾಜನಗರದಲ್ಲೂ ಯಾವ ರೀತಿ ಸೈನ್ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದಾರೆ ಅಂತ ನಾವು ನೋಡಿದೀವಿ. ಡಿಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ ಯಾವ MLA ಕ್ಷೇತ್ರದಲ್ಲಿ ಎಷ್ಟೆಷ್ಟು ಸೈನ್ ಆಗಿದೆ, ಎಷ್ಟೆಷ್ಟು ಸೈನ್ ಆಗಿಲ್ಲ, ಯಾವ ರೀತಿ ಮಾಡಿಸಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಅವ್ರು ಹೆದರಿಸಿದ್ದಾರೆ, ಎಲ್ಲೆಲ್ಲಿ ಸೈನ್ ಮಾಡಿಸೋದಿಲ್ಲ ನಾವು ಕ್ರಮ ತಗೊಳ್ತೀವಿ ಅಂತ. ಇದು ಗನ್ ಪಾಯಿಂಟ್ ಇಟ್ಬಿಟ್ಟು ಸೈನ್ ಮಾಡಿಸಿದ ಕೆಲಸ ಇದೆ. ಬಿಜೆಪಿ ಅವರು ಮತಗಳ್ಳತನ ಅನ್ನೋದೇ ಸುಳ್ಳು ಅಂತಿದ್ದಾರೆ. ಆದರೆ ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ ಸಾರಿರುವ ಹೋರಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೇ ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.